ಏನು ತಿಳಿಯೋದು? ಇದೇ ತಿಳಿಯೋದು. ಯಾರಾದರೂ ಬರ್ತಾರೆ ಮನೆಗೆ, ಅವರನ್ನು ಹೊಡೆಯೋದಕ್ಕೆ ಇನ್ನೊಬ್ಬರು ಯಾರಾದರೂ ಬರ್ತಾರೆ. ಬಂದರೆ ನಮ್ಮ ಮಾಂಸ ಬೇಕಾದರೆ ಕಿತ್ತಿ ಕೊಡ್ತೀವಿ, ಅವರನ್ನು ಹೊಡೆಯಬೇಡಿ ಅಂತ ಹೇಳೋದು. ನಾವು ರೆಡಿಯಾಗಿದ್ದೇವೆ, ಮನೆಯೊಳಗೆ ಒಂದು ಖಡ್ಗ ಇಟ್ಕೊಂಡೇ ಬಿಡ್ತೇವೆ. ಮನೆಯಲ್ಲಿರುವ ಒಂದು ಗೂಟಕ್ಕೆ ಖಡ್ಗವನ್ನು ಜೋತು ಹಾಕ್ತೇವೆ. ಬರಲಿ ಯಾರಾದರೂ ಅತಿಥಿಗಳು, ಅವರನ್ನು ಹೊಡೆಯೋದಕ್ಕೆ ಇನ್ನೊಬ್ಬರು ಯಾರಾದರೂ ಬರಲಿ, ಹಾಗೆ ನಮ್ಮನ್ನೇ ನಾವು ಅರ್ಪಣೆ ಮಾಡಿಕೊಂಡು ಬಿಡ್ತೇವೆ. ನಾವು ಶಿಬಿ ಆಗ್ತೇವೆ, ಅಭಿನವ ಶಿಬಿ ಹಾಕ್ಕೊಳ್ತೇವೆ. ಬೋರ್ಡು ಹೀಗೆ ಹಾಕ್ಕೊಂಡಿರ್ತೇವೆ, ಅಭಿನವ ಶಿಬಿ ಕುಲಕರ್ಣಿ. ಬೋರ್ಡ್ ರೆಡಿ ಮಾಡಿಸಿಕೊಂಡೇ ಮುಂದೆ ಆಲೋಚನೆ ಅಲ್ಲ. ಮಾಂಸ ಕತ್ತರಿಸಿಕೊಳ್ಳುವುದನ್ನೇ ನಾವು ಜೀವನದಲ್ಲಿ ಮಾಡಬೇಕು ಅಂತ ಹೇಳಲು ಹೊರಟದ್ದಲ್ಲ. ಅಂಥ ಮಹಾನುಭಾವರು ಯಾರಾದರೂ ಇದ್ದರೆ ಅವರಿಗೆ ನಾನು ಬೇಡ ಅನ್ನೋದಿಲ್ಲ, ನನ್ನ ಯೋಗ್ಯತೆ ಅಲ್ಲ. ಆದರೆ ಮಹಾಭಾರತ ಹೇಳುವ ಆದರ್ಶ ತ್ಯಾಗವನ್ನು ಮಾಡಿ ಔದಾರ್ಯವನ್ನು ತೋರಿ ಎನ್ನುವುದರಲ್ಲಿ ತಾತ್ಪರ್ಯ. ಅದೇ ರೀತಿ ಮಾಡಬೇಕು, ಆ ಮಟ್ಟದವರೇ ನಾವಾಗಬೇಕು ಅಂತಲ್ಲ. ಹಾಗಾದರೆ ಯಾವ ಮಟ್ಟದಲ್ಲಿ ನಾವು ಈ ಆದರ್ಶವನ್ನು ತೆಗೆದುಕೊಳ್ಳೋಣ? ನೋಡಿ, ವ್ಯವಹಾರದಲ್ಲಿ ನಾವು ಮಾತಾಡುವಾಗ ಬಳಸ್ತೇವೆ, ನಿಮಗೆಲ್ಲ ಗೊತ್ತು. ಅವರು ತಮ್ಮ ಇಡೀ ಜೀವನವನ್ನು ಸಮಾಜಕ್ಕಾಗಿ ಮೀಸಲಿಟ್ಟಿದ್ದಾರೆ. ತಮ್ಮ ಎಲ್ಲ ಮಾಂಸವನ್ನು, ತಮ್ಮ ದೇಹದೊಳಗಿರುವ ಎಲ್ಲ ಶಕ್ತಿಯನ್ನು ಸಮಾಜದ ಸೇವೆಗಾಗಿ, ದೇವರ ಸೇವೆಗಾಗಿ, ಗುರುಗಳ ಸೇವೆಗಾಗಿ ಕರಗಿಸಿದ್ದಾರೆ. ಗಂಧ ತೈದ ಹಾಗೆ ತಮ್ಮ ದೇಹವನ್ನು ತೇಯ್ದು ಸಮಾಜಕ್ಕಾಗಿ ಅರ್ಪಣೆ ಮಾಡಿದ್ದಾರೆ ಅಂತ. ಅಂದರೆ ನಾನು ಹೇಳುವುದರ ತಾತ್ಪರ್ಯ, ಮಾಂಸ ಕತ್ತರಿಸಿಕೊಡೋದು ಅಂದರೆ ಖಡ್ಗದಿಂದ ಕತ್ತರಿಸಿಕೊಡುವುದು ಬೇಡ. ಆ ಮಾಂಸದೊಳಗಿರುವ ಶಕ್ತಿಯನ್ನು ಸಮಾಜದಲ್ಲಿರುವಂತಹ ಕಷ್ಟದಲ್ಲಿದ್ದ ಬಡ ಜನರ ಸೇವೆಗಾಗಿ ಮೀಸಲಿಟ್ಟರೆ ನಮ್ಮ ಮಾಂಸವನ್ನು ಅವರಿಗೆ ಕೊಟ್ಟಂತೆಯೇ ಲೆಕ್ಕ. ದೇವರ ಸೇವೆಗೆ, ಗುರುಗಳ ಸೇವೆಗೆ, ಸಜ್ಜನರಾದ ಕಷ್ಟದಲ್ಲಿದ್ದಂತಹ ವ್ಯಕ್ತಿಗಳ ಸೇವೆಗೆ ನಮ್ಮ ಶಕ್ತಿಯ ಉಪಯೋಗ ಆಗಬೇಕು, ನಮ್ಮ ಮಾಂಸದ ಉಪಯೋಗ ಆಗಬೇಕು. ನಮ್ಮ ರಕ್ತದ ಒಂದೊಂದು ಹನಿ ಇದು ಸಜ್ಜನರ ಸೇವೆಗಾಗಿ ಮೀಸಲಿರಬೇಕು. ಅದು ಶಿಬಿರಾಜನಿಂದ ನಾವು ಕಲಿಯಬೇಕಾದ ಆದರ್ಶ. ಎಲ್ಲಿಯವರೆಗೆ ಶ್ವಾಸ ಇದೆ, ಎಲ್ಲಿಯವರೆಗೆ ದೇಹದಲ್ಲಿ ಒಂದೊಂದು ಹನಿ ರಕ್ತ ಇದೆ, ಮಾಂಸ ಇದೆ, ಅಲ್ಲಿಯವರೆಗೆ ನಾವು ಭಗವಂತನ ಸೇವೆಯನ್ನು, ಸಜ್ಜನರ ಸೇವೆಯನ್ನು ಮಾಡಲೇಬೇಕು. ಎಷ್ಟು ಸಾಧ್ಯವೋ ಅಷ್ಟು ಪರೋಪಕಾರವನ್ನು ಮಾಡಿ ನಮ್ಮ ಜೀವನವನ್ನು ಅದಕ್ಕಾಗಿ ಮೀಸಲಿಡಬೇಕು ಅನ್ನುವುದೇ ಇದರ ಸಂದೇಶ. ಅದರಲ್ಲಿಯೂ ಸ್ವಾರಸ್ಯವಾಗಿದೆ ನೋಡಿ. ಬಾಹುಗಳ ಮಾಂಸವನ್ನು ಅರ್ಪಿಸಿದ, ತೊಡೆಯ ಮಾಂಸಗಳನ್ನು ಅರ್ಪಿಸಿದ ಅಂತ ಕ್ರಮವಾಗಿ ಹೇಳ್ತಾ ಬಂದಿದ್ದಾರೆ ಮಹಾಭಾರತದಲ್ಲಿ. ಇದರ ಅರ್ಥ ಶ್ರೀಮದ್ ಭಾಗವತದಲ್ಲಿ ನಾವು ಕೇಳುವಂತೆ, ಕೃಷ್ಣಾಮೃತ ಮಹಾರ್ಣವದಲ್ಲಿ ಕೇಳುವಂತೆ, ನಮ್ಮ ಕಾಲುಗಳು ಯಾವುದಕ್ಕಾಗಿ ಮೀಸಲಿರಬೇಕು? ಭಗವಂತನ ಸೇವೆ ಮಾಡುವುದಕ್ಕೆ, ದೇವರ ಮಂದಿರಗಳಿಗೆ ಹೋಗುವುದಕ್ಕೆ. ಪಾದೌ ಹರೇಹೇ ಕ್ಷೇತ್ರ ಪದಾನುಸರ್ಪಣೆ. ಕೈಗಳು ಯಾಕಿರಬೇಕು? ಪರಮಾತ್ಮನ ಪೂಜನೆ ಮಾಡುವುದಕ್ಕೆ. ಕರೌ ಹರೇರ್ಮಂದಿರ ಮಾರ್ಜನಾದಿಷು. ಭಗವಂತನ ಮಂದಿರವನ್ನು ಮಾರ್ಜನೆ ಮಾಡುವುದಕ್ಕೆ, ಅರ್ಥಾತ್ ಪರಮಾತ್ಮನ ಮಂದಿರದಲ್ಲಿ ಕಸಗುಡಿಸುವುದಕ್ಕೆ, ಪಾತ್ರೆ ತೊಳೆಯುವುದಕ್ಕೆ, ನಂತರ ಪೂಜೆ ಮಾಡುವುದಕ್ಕೆ, ಅರ್ಚನೆ ಮಾಡುವುದಕ್ಕೆ, ಆರತಿ ಮಾಡುವುದಕ್ಕೆ, ನೈವೇದ್ಯ ಮಾಡುವುದಕ್ಕೆ ಕೈಯಿಂದ ದೇವರ ಪೂಜೆ ಮಾಡಬೇಕು. ಪಾದಗಳಿಂದ ಭಗವಂತನ ಕ್ಷೇತ್ರಗಳಿಗೆ ನಡೆದು ಹೋಗಬೇಕು, ಮಂದಿರಗಳಿಗೆ ನಡೆದು ಹೋಗಬೇಕು. ಮಾತ್ರವಲ್ಲ, ಸಜ್ಜನರು ಎಲ್ಲಿದ್ದಾರೆ, ಕಷ್ಟದೊಳಗಿದ್ದವರು ಎಲ್ಲಿದ್ದಾರೆ, ಅಲ್ಲಿಗೆ ನಡೆದು ಹೋಗಿ ಅವರಿಗೆ ಉಪಕಾರವನ್ನು ಮಾಡಬೇಕು. ಇದೇ ಮಹಾಭಾರತ ಅನುಶಾಸನ ಪರ್ವ. ಉಮಾಮಹೇಶ್ವರ ಸಂವಾದದಲ್ಲಿ ಹೇಳ್ತಾರೆ, ನಾವಿದ್ದಲ್ಲಿಯೇ ಬಂದು ದಾನ ತೆಗೆದುಕೊಳ್ಳಲಿ ಅಂತ ಅಪೇಕ್ಷೆ ಪಟ್ಟರೆ ಅದು ಉತ್ತಮವಾದ ದಾನವಲ್ಲ.
ಯಾರಿಗೆ ನಾವು ದಾನ ಕೊಡ್ತಾ ಇದ್ದೇವೆ ಅವರಿದ್ದಲ್ಲಿ ಹೋಗಿ ನಾವು ದಾನ ಕೊಟ್ಟರೆ ಆ ದಾನ ಉತ್ತಮವಾದ ದಾನ ಅಂತ ಮಹಾಭಾರತ ಹೇಳುತ್ತದೆ. ಇದರ ಫಲವನ್ನು ಹೇಳುತ್ತದೆ ಮಹಾಭಾರತ. ಅಭ್ಯರ್ಥಿಗಳು ಇದ್ದಲ್ಲಿ ಹುಡುಕಿಕೊಂಡು ಹೋಗಿ ನಾವು ದಾನ ಕೊಟ್ಟರೆ ಜನ್ಮಾಂತರದಲ್ಲಿ ದೇವರು ನಮಗೆ ಸಂಪತ್ತನ್ನು ಹೇಗೆ ಕೊಡ್ತಾನೆ ಅಂದರೆ ನಾವು ಕುಳಿತಲ್ಲಿ ಸಂಪತ್ತು ಬಂದು ಬೀಳುತ್ತೆ. ಸಂಪತ್ತಿಗಾಗಿ ನಾವು ಅಲದಾಡುವ ಪ್ರಸಂಗ ಇರೋದಿಲ್ಲ, ಕುಳಿತಲ್ಲಿಯೇ ಸಂಪತ್ತು ಬರುತ್ತೆ. ವಿಜಯದಾಸರ ಮಾತು ಕೇಳಿದ್ದೀರಲ್ಲ, ಇದ್ದಲ್ಲಿ ತನಗೆ ತಾನೇ ಸಂಪತ್ತು ಬಂದದ್ದನ್ನು ನೋಡಿ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ಸಂಜೆ ತನಕ ಇದ್ದು ಸಣ್ಣ ಸವಟು ತುಂಬ ಗಂಜೆ ಕಾಣದೆ ಬಳಲಿದೆನು. ಆದರೆ ಈಗ ನಾನಿದ್ದಲ್ಲಿ ಬಂದು ಸಂಪತ್ತು ಬೀಳ್ತಾ ಇದೆ ಅಂತ. ಕಾರಣ ಜನ್ಮಾಂತರದಲ್ಲಿ ಮಹಾರಾಯರು ಅಭ್ಯರ್ಥಿಗಳು ಅಪೇಕ್ಷೆಗಳು ಇದ್ದಲ್ಲಿ ಹೋಗಿ ದಾನ ಮಾಡಿ ಪರೋಪಕಾರ ಮಾಡಿದ್ದರ ಫಲವಾಗಿ ಕುಳಿತಲ್ಲಿಯೇ ಬಂದು ಸಂಪತ್ತು ಬೀಳ್ತಾ ಇದೆ. ಬೇಡ ಅಂದರೂ ಬರುತ್ತೆ. ಸಂಪತ್ತು ಬೇಕು ಬೇಕು ಅಂತ ಒದ್ದಾಡ್ತಾರೆ, ಸಂಪತ್ತು ಸಿಗೋದಿಲ್ಲ ಕೆಲವರಿಗೆ. ಸಾಕು ಮಹಾರಾಯ, ಸಂಪತ್ತು ಬೇಡ, ಏನು ಬೇಡ, ಇದ್ದದ್ದೇ ಸಾಕಾಗಿದೆ ಅಂತ ಹೇಳಿದರೂ ಬಿಡೋದಿಲ್ಲ. ಹೇಗೋ ಸಂಪತ್ತು ಅವನಿಗೆ ಬಂದು ಸೇರುತ್ತೆ. ಕಾರಣ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ. ಭಾಗ್ಯ ಅಂದರೆ ಹೀಗಿರುತ್ತೆ. ದಾಸರು ಅದನ್ನು ಹೇಳುತ್ತಾರೆ. ದುಃಖ ಹೇಗೆ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ತಿಳಿ ಭಾಷೆಯಲ್ಲಿ ನಮಗೆ ತಿಳಿಸ್ತಾರೆ. ದುಃಖ ಬೇಕು ಅಂತ ಯಾರು ಬಯಸಿ ಸ್ವಾಗತ ಹೇಳ್ತಾರೇನು, ತಾನಾಗಿಯೇ ದುಃಖಗಳು ಬರುತ್ತೆ, ರೋಗವೂ ಬರುತ್ತೆ. ಹಾಗೆ ಸುಖವೂ ಹಾಗೆ, ಆರೋಗ್ಯವೂ ಸುಖವೂ ನಾವು ಬೇಕು ಅಂತ ಬಯಸದೇ ಇದ್ದರೂ ಬರುತ್ತೆ. ನಾವು ಅಂದ್ಕೊಳ್ತೀವಿ ಬರೀ ದುಃಖ ಅಷ್ಟೇ ಬರ್ತದೆ ನಮಗೆ ಅಂತ. ತಪ್ಪು. ನಾವು ಬಯಸದೇ ಇದ್ದರೂ ಸುಖವನ್ನು, ಆರೋಗ್ಯವನ್ನು, ಶಕ್ತಿಯನ್ನು, ಬೇಕಾದಷ್ಟು ಸೌಭಾಗ್ಯವನ್ನು ದೇವರು ನಮಗೆ ಕರುಣಿಸ್ತಾ ಇರ್ತಾನೆ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯವನ್ನು ಗಮನಿಸಿ. ಆದರೆ ನಾವು ಅದರ ಕಡೆಗೆ ಗಮನ ಕೊಡೋದಿಲ್ಲ. ದುಃಖ ಕೊಟ್ಟಾಗ ಮಾತ್ರ ಕಣ್ ತೆಗೆಯುತ್ತೇವೆ, ಏನು ದೇವರು ದುಃಖ ಕೊಟ್ಬಿಟ್ಟ ಅಂತ. ಸುಖ ಕೊಟ್ಟಾಗ ಅವನನ್ನು ಮಾತಾಡಿಸೋದೇ ಇಲ್ಲ. ಈಗ ಯಾರಿಗೇನಾಗಿದೆ ಹೇಳಿ? ಏನಾದರೂ ಆಗಿದ್ರೆ ಕೂಡ್ತಿದ್ರಾ ಇಲ್ಲಿ? ಸುಖವಾಗೇ ಇದ್ದೀರಿ. ದೇವರು ನನ್ನನ್ನು ಸುಖವಾಗಿಟ್ಟ ಅಂತ ಥ್ಯಾಂಕ್ಸ್ ಹೇಳ್ತೀರಾ ಹೇಳುವಾಗ? ಇಲ್ಲ. ಒಂದು ಇರುವೆ ಕಡೀಲಿ ಜೋರಾಗಿ, ಎಷ್ಟು ಗಮನ ಕೊಡ್ತೀರ ಅದರ ಕಡೆಗೆ. ಇರುವೆ ಕಡದದ್ದು ದೊಡ್ಡದಾಯಿತು ಒಂದು ಕ್ಷಣ, ಆದರೆ 52 ದಿನಗಳಲ್ಲಿ ನೀವು ಉಪನ್ಯಾಸ ಕೇಳುವಾಗ ಒಂದೇ ದಿನ ಇರುವೆ ಕಡೀತು, ಇನ್ನು ಉಳಿದ ದಿವಸ ಕಡೀಲಿಲ್ಲ ಅನ್ನೋದು ನಿಮ್ಮ ಗಮನಕ್ಕೇ ಬರಲಿಲ್ಲ. ಸುಖವಾಗಿ ಕುಳಿತಿದ್ವಿ, ಗಾಳಿ ಚೆನ್ನಾಗಿತ್ತು, ಕಿವಿಗೆ ಕೇಳಿಸ್ತಾ ಇತ್ತು, ತಂಪಾದ ಗಾಳಿ, ಇಂಪಾದ ಧ್ವನಿ ಎಲ್ಲವೂ ಇದೆ. ಆದರೆ ಆ ಕಡೆಗೆ ಗಮನ ಇಲ್ಲ. ದುಃಖ ಮಾತ್ರ ಗಮನಕ್ಕೆ ಬರುತ್ತೆ. ಇರಲಿ, ಹೇಳಬೇಕಾದದ್ದು ಈ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಸಮಗ್ರವಾದ ಶಕ್ತಿಯನ್ನು ಭಗವಂತನ ಭಗವದ್ಭಕ್ತರ ಸೇವೆಗಾಗಿ ಉಪಯೋಗಿಸಬೇಕು. ಅವರಿದ್ದಲ್ಲಿ ನಡೆದು ಹೋಗಬೇಕು. ತೊಡೆಯ ಮಾಂಸವನ್ನು ಶಿಬಿ ಪಾರಿವಾಳಕ್ಕೆ ಅಗ್ನಿಗೆ ಕೊಟ್ಟ. ಇದರರ್ಥ ಅತಿಥಿ ಅಭ್ಯಾಗತರ ಸೇವೆಗಾಗಿ ಕಷ್ಟ ಕಾರ್ಪಣ್ಯದಲ್ಲಿದ್ದವರಿಗೋಸ್ಕರ ಅವರಿದ್ದಲ್ಲಿ ನಡೆದು ಹೋಗಿ ಅವರಿಗೆ ಬೇಕಾದದ್ದನ್ನು ಕೊಟ್ಟು ಅವರನ್ನು ಸಂತೋಷಪಡಿಸುವಂತಹ ಔದಾರ್ಯ, ಆತಿಥ್ಯ ಮಾಡುವ ಪ್ರವೃತ್ತಿ ನಮ್ಮಲ್ಲಿರಬೇಕು ಅಂತ. ಬಹಳ ಸ್ವಾರಸ್ಯವಾದಂತಹ ಸಂಗತಿಗಳಿವೆ. ಸಮಯವಾಗಿದೆ. ಅಗ್ನಿ, ಇಂದ್ರ. ಅಗ್ನಿ ಅತಿಥಿಯ ಸಂಕೇತ. ಅಗ್ನಿ ಯಜ್ಞದ ಸಂಕೇತವೂ ಹೌದು. ಅಗ್ನಿಯಲ್ಲಿಯೇ ಆಹುತಿಯನ್ನು ಹಾಕಿ ಯಜ್ಞ ಮಾಡೋದು. ವೈಶ್ವಾನರ ಪ್ರವಿಶತ್ಯತಿಥಿರ್ಬ್ರಹ್ಮಣೋ ಗೃಹಾನ್ ತಸ್ಸೈತಾಂ ಶಾಂತಿಂ ಕುರುವಂತಿ ಹರ ವೈವಸ್ವತೋದಕಂ ಅಂತ ಉಪನಿಷತ್ತು ಹೇಳುವಂತೆ ಅತಿಥಿ ಅಂದರೆ ಅಗ್ನಿ ಅಂತ ಹೇಳಿದ್ದಾರೆ. ಅತಿಥಿಯಲ್ಲಿ ಅಗ್ನಿ. ಅತಿಥಿಯೇ ಅಗ್ನಿ ಅಲ್ಲ. ಅತಿಥಿ ಒಬ್ಬ ಮನೆಗೆ ಬರ್ತಾನೆ ಅಂದರೆ ಅವನೊಳಗೆ ಅಗ್ನಿ ಇರ್ತಾನೆ ಅಂತ. ಅವನಿಗೆ ಅನ್ನ ನೀರುಗಳನ್ನು ಕೊಟ್ಟು ಸಂತೋಷಪಡಿಸಿದರೆ ಅಗ್ನಿ ಶಾಂತವಾದಂತೆ, ಇಲ್ಲದಿದ್ದರೆ ಅಗ್ನಿ ಪ್ರಜ್ವಲಿಸಿದಂತೆ. ಅರ್ಥಾತ್ ಬಂದ ಅತಿಥಿ ಅನ್ನ ಆಹಾರ ಸಿಕ್ಕಿಲ್ಲ ಅಂತ ಮನಸ್ಸು ನೊಂದುಕೊಂಡು ಹೋದ ಅಂದರೆ ಇವನ ಜೀವನದಲ್ಲಿರುವ ಎಲ್ಲ ಸೌಭಾಗ್ಯಗಳು ಸುಟ್ಟು ಹೋಗ್ತವೆ ಅಂತ ಅರ್ಥ. ಏತದ್ವೃಂಕ್ತೆ ಪುರುಷಸ್ಯ ಅಲ್ಪಮೇಧಸಃ ಯಸ್ಯಾನಶ್ನನ್ ವಸತಿ ಬ್ರಾಹ್ಮಣೋ ಗೃಹೇ. ಇವನ ಎಲ್ಲ ಸೌಭಾಗ್ಯಗಳನ್ನು ನಾಶ ಮಾಡಿಬಿಡ್ತಾನಂತೆ ಅಗ್ನಿ. ಅದಕ್ಕಾಗಿ ಅಗ್ನಿಯೇ ಪಾರಿವಾಳದ ರೂಪದಲ್ಲಿ ಬಂದದ್ದು. ಇಂದ್ರ
ಇವನೂ ಯಜ್ಞಕ್ಕೆ ದೇವತೆ, ಯಜ್ಞಕ್ರಿಯಾಭಿಮಾನಿ, ಯಜ್ಞಾಭಿಮಾನಿ ದೇವತೆ ಇಂದ್ರ. ಹೀಗಾಗಿ ಇಂದ್ರ ಮತ್ತು ಅಗ್ನಿಗಳು ಯಜ್ಞಯಾಗಾದಿ ಪುಣ್ಯ ಕರ್ಮಗಳ, ಅತಿಥಿ ಅಭ್ಯಾಗತರ ಸತ್ಕಾರವೆಂಬ ಪುಣ್ಯ ಕರ್ಮಗಳ ಪ್ರತೀಕರಾಗಿ ಇಲ್ಲಿ ಬಂದಿದ್ದಾರೆ. ಅವರಿಗಾಗಿ ಇವನು ತ್ಯಾಗ ಮಾಡಿದ. ಇದರ ಅರ್ಥ ಯಜ್ಞಯಾಗಾದಿಗಳನ್ನು ಮಾಡೋದಕ್ಕೆ, ಅತಿಥಿ ಅಭ್ಯಾಗತರ ಸತ್ಕಾರವನ್ನು ಮಾಡುವುದಕ್ಕೆ ಮನುಷ್ಯ ತನ್ನ ಜೀವನದ ಶಕ್ತಿಯನ್ನು ತ್ಯಾಗ ಮಾಡಬೇಕು ಎಂಬ ಸಂದೇಶವನ್ನು ಶಿಬಿಚಕ್ರವರ್ತಿ ನಮಗೆ ನೀಡಿದ್ದಾನೆ ಅಂತ ನಾವು ತಿಳಿಯಬೇಕು. ಆ ರೀತಿಯಲ್ಲಿ ನಮ್ಮ ಜೀವನದ ಉಸಿರಿರೋವರೆಗೆ, ಶಕ್ತಿ ಇರೋವರೆಗೆ ದೇವತೆಗಳ, ಅತಿಥಿ ಅಭ್ಯಾಗತರ, ಕಷ್ಟ ಕಾರ್ಪಣ್ಯದಲ್ಲಿದ್ದ ಸಜ್ಜನರ ಸೇವೆಗಾಗಿ ನಮ್ಮ ಎಲ್ಲ ಶಕ್ತಿಯನ್ನು ಮೀಸಲಾಗಿಡೋಣ. ಅದರಿಂದ ಭಗವಂತನನ್ನು ಸಂತೋಷಪಡಿಸಿ ಧನ್ಯರಾಗೋಣ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ತಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತಾ